ನಮಸ್ಕಾರ. ಬಹಳ ದಿವಸ ಆದಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದ ಥರ ಆಯಿತು. ಮಹಾದೇವ ಅಂದ್ರೇ ಐ ಥಿಂಕ್ ಇಟ್ಸ್ ಅ ಹಿಟ್. ಯಾಕಂದರೆ ಆ ಹೆಸರಲ್ಲೇ ಒಂದು ಶಕ್ತಿ ಇದೆ. ಟೋಟಲ್ ಎಲ್ಲ ಕ್ಯಾರೆಕ್ಟರ್ಸ್ ನೋಡಿದ್ರೆ ಆ್ಯಪ್ಟ್ ಆಗಿತ್ತು. ಅಂದರೆ ಯಾರ್ಯಾರು ಮಾಡಿರೋ ಪಾತ್ರಗಳು ಅವ್ರಿಗೆ ಕರೆಕ್ಟಾಗಿ ಸೀಮಿತವಾಗಿತ್ತು. ಆ್ಯಂಡ್ ವಿನೋದ್ ಆ್ಯಂಡ್ ನಿಶಾ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಆಫ್ ಮೈನ್ ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ವಿನೋದ್ ಬಗ್ಗೆ ಹೇಳಬೇಕು ಅಂದರೆ ಸಚ್ ಅ ಹಂಬಲ್ ಗಾಯ್. ಆ ಪರ್ಫಾರ್ಮೆನ್ಸ್ ಅದೆಲ್ಲ ಹಾಗೆ ತೋರಿಸ್ಕೊಂಡ್ರು. ಅಂದರೆ ಸೊ ಮಚ್ ಆಫ್ ಪರ್ಫಾರ್ಮೆನ್ಸ್ ವಾಸ್ ದೇರ್. ಐ ಥಿಂಕ್ ಇದು ಒಂದು ಮಾಸ್ ಆ್ಯಂಡ್ ಕ್ಲಾಸ್ ಮೂವಿ ಎರಡು. ಐ ಫೀಲ್ ದ್ಯಾಟ್. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಐ ಎಂಜಾಯ್ಡ್ ವಾಚಿಂಗ್ ದ ಮೂವಿ. ಈ ಮಾಧವ್ ಫಿಲ್ಮ್ ಏನಿದೆಯಲ್ಲ, ಇವತ್ತಿನ ಒಂದು ಸಮಾಜಕ್ಕೆ ಏನು ಒಳ್ಳೆ ಮೆಸೇಜ್ ಮುಟ್ಟಿಸ್ಬೇಕಾಗಿತ್ತು, ಈ ಒಂದು ಸಿನಿಮಾದ ಮುಖಾಂತರ ಮುಟ್ಟಿಸುವಂಥ ಕೆಲಸ ಈ ಚಿತ್ರತಂಡ ಮಾಡಿದೆ. ಏನಂತಂದರೆ, ಒಬ್ಬ ಮುಗ್ಧ ಹುಡುಗ, ಒಬ್ಬ ಅನಾಥ ಹುಡುಗ, ಸಂಸ್ಕಾರ ಇಲ್ಲದಂಥ ಒಂದು ಹುಡುಗನ್ನ ಒಬ್ಬ ಹುಡುಗಿ ಅವನ್ನ ಸಂಸಾರಯುಕ್ತ ಹುಡುಗನನ್ನಾಗಿ ಪರಿವರ್ತಿಸುವಂಥ ಒಂದು ಶಕ್ತಿ ಒಂದು ಸ್ತ್ರೀಯಲ್ಲಿ ಐತೆ ಅನ್ನೋದ್ರ ಬಗ್ಗೆ ಈ ಫಿಲ್ಮ್ ಮುಖಾಂತರ ಒಂದು ಮೆಸೇಜು ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಶ್ರುತಿ ಮೇಡಮನ್ನ ಬರೀ ಅಳುವಂಥ ಸೀನಲ್ಲೇ ನೋಡ್ತಕ್ಕಂಥದ್ರಿ. ಈ ಒಂದು ಸಿನಿಮಾದಲ್ಲಿ ವಿಭಿನ್ನವಾಗಿ ಒಂದು ಏನು ಮಾಡಿದ್ದಾರೆ ಅದು ತುಂಬ ಅದ್ಭುತವಾಗಿ ಒಂದು ಕಲೆ. ಆ ಒಂದು ಫಿಲ್ಮ್ನಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಪಾತ್ರವನ್ನು ಭಾಳ ಅಚ್ಚುಕಟ್ಟಾಗಿ ನಿಮಿಸಿದ್ದಾರೆ. ಮತ್ತು ನಕ್ಷತ್ರ ಆ ಹುಡುಗಿ ಪಾತ್ರ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಫಿಲ್ಮ ನೋಡೋದ್ರಿಂದ ಕನ್ನಡದ ಎಲ್ಲ ಒಂದು ಸಿನಿಮಾ ರಂಗದಲ್ಲಿ ಕೂಡ ಇದು ಅತ್ಯುತ್ತಮವಾದ ಸಿನಿಮಾ ಅಂತೇಳಿ ನಾನು ಹೇಳಿ ಬಯಸ್ತೇನೆ. ಮಹಾದೇವ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಸೊ ಒಂದು ಚೈಲ್ಡ್ಹುಡ್ಡಿಂದಲೂ ನಾವು ಟೈಗರ್ ಪ್ರಭಾಕರ್ ಅವರ ಫ್ಯಾನ್. ನಾವು ಅವ್ರ ಸಿನಿಮಾ ನೋಡಿಕೊಂಡೇ ಬೆಳೆದವರು. ಸೊ ಎಲ್ಲೋ ಒಂದು ಕಡೆ ಜಿದ್ದು ಅನ್ನೋ ಸಿನಿಮಾ, ನಮ್ಮ ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾ, ಆ ಒಂದು ಟಿಂಟ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಅಂದರೆ ನಮ್ಮ ವಿನೋದ್ ಪ್ರಭಾಕರ್ ಅವರ ಪರ್ಫಾರ್ಮೆನ್ಸಲ್ಲಿ ಸೊ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇದೇ ಸಿನಿಮಾ ಬೇರೆ ಭಾಷೆಯಲ್ಲಿ ಬರುತ್ತೆ ಅಂತಂದರೆ ಅದನ್ನು ಹಾಡಿ ಕೊಂಡಾಡಿ ಹೊಗಳಿ 20 ಕೋಟಿ 25 ಕೋಟಿ ಫಸ್ಟ್ ಡೇ ಕಲೆಕ್ಷನ್ ಅಂತೇಳಿ ಅಂಥ ಪಬ್ಲಿಸಿಟಿ ಆಗುವಂಥ ಸಿನಿಮಾ ಇದು. ಸೊ ನಮ್ಮ ಕನ್ನಡದಲ್ಲಿ ದಯವಿಟ್ಟು ಕನ್ನಡಿಗರು ಇದನ್ನು ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಟೆಲಿಗ್ರಾಮಲ್ಲೆಲ್ಲ ಸಿನಿಮಾ ನೋಡಿದೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕಂತ ಕೇಳ್ತೀನಿ. ಯಾಕೆಂದರೆ ಪರ್ಫಾರ್ಮೆನ್ಸ್ ಆಗ್ತಾ ಇದೆ. ನವೀನ್ ರೆಡ್ಡಿ ಅವರ ಡೈರೆಕ್ಷನ್ ಇರ್ಬೋದು, ವಿನೋದ್ ಪ್ರಭಾಕರ್ ಅವರ ಆ್ಯಕ್ಟಿಂಗ್ ಇರ್ಬೋದು, ಆ್ಯಂಡ್ ಸೋನಾಲ್ ಅವರ ಪರ್ಫಾರ್ಮೆನ್ಸ್ ಇರ್ಬೋದು, ಮುದ್ದಾಗಿ ಕ್ಯೂಟಾಗಿ ಮಾಡಿದ್ದಾರೆ. ಆ್ಯಂಡ್ ಎಡಿಟಿಂಗ್ ಇರ್ಬೋದು, ನಮ್ಮ ವಿಜಯ್ ಅವ್ರದ್ದು ಎಡಿಟಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಪ್ರತಿಯೊಂದು ಜಾನರಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಅಥವಾ ಒಂದು ಅವರ ಏನು ಕೆಲಸದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅದೇ ಅಬ್ವಿಯಸ್ಲಿ ನಮ್ಮ ಸೋನಾಲ್ ಅವ್ರ ಪರ್ಫಾರ್ಮೆನ್ಸ್ ಮಾತಾಡೋಂಗೆ ಇಲ್ಲ, ತುಂಬ ಕ್ಯೂಟಾಗಿ ಮುದ್ದು ಮಾಡಿದ್ದಾರೆ. ಇದರಲ್ಲಿ ಅವ್ರು ತುಂಬ ಆ್ಯಕ್ಟ್ ಏನು ಮಾಡಿಲ್ಲ. ಯಾಕೆಂತಂದರೆ ಅವ್ರು ಇರೋದೇ ಹಂಗೆ. ನೀವು ಸಿನಿಮಾದಲ್ಲಿ ಏನು ನೋಡ್ತೀರಾ ಆ ಕ್ಯೂಟಾಗಿ ನಾಟಿಯಾಗಿ ಅವ್ರು ರಿಯಲ್ ಲೈಫಲ್ಲಿ ಅದನ್ನೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋಂಥ ಒಂದು ಅದ್ಭುತ ಸಿನಿಮಾ. ದಯವಿಟ್ಟು ಕನ್ನಡಿಗರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಇದು ಮೌತ್ ಟಾಕ್ ಆಗಿ ಹಿಟ್ ಆಗುವಂಥ ಒಂದು ಸಿನಿಮಾ ಇದು ಖಂಡಿತವಾಗಿ. ನಾನು ಸೋನಲ್ ಅವ್ರಿಗೆ ಡೇ ಒನ್ನಿಂದ ಕಾಸ್ಟ್ಯೂಮ್ಸ್ ಎಲ್ಲ ಡಿಸೈನ್ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿಯೊಂದು ಸಿನಿಮಾಲೂ ಐ ಹ್ಯಾವ್ ಬೀನ್ ಅಸೋಸಿಯೇಟೆಡ್ ವಿತ್ ಹರ್. ಸೊ ಐ ಫೀಲ್ ಸೋ ಪ್ರೌಡ್ ದ ವೇ ಶಿ ಇಸ್ ಗ್ರೋನ್ ಆಲ್ ದೀಸ್ ಇಯರ್ಸ್. ಇಷ್ಟು ವರ್ಷದಲ್ಲಿ ಅವರನ್ನು ಇವತ್ತು ಪರ್ಫಾರ್ಮೆನ್ಸ್ ಸ್ಕ್ರೀನ್ ಮೇಲೆ ನೋಡುವಾಗ ನನಗೆ ಅವ್ರು ಏನೋ ಹೊರಗಡೆಯಿಂದ ಅಭಿನಯ ಮಾಡ್ತಿದ್ದಾರೆ ಅಂತ ಅನಿಸ್ತಾನೆ ಇರಲಿಲ್ಲ. ಐ ಜಸ್ಟ್ ಫೆಲ್ಟ್ ದಟ್ ಶಿ ಇಸ್ ಜಸ್ಟ್ ಟ್ರೈಂಗ್ ಟು ಬಿ ಹರ್ ಸೆಲ್ಫ್. ಅವ್ರು ಹೇಗಿದ್ದಾರೆ ಹಾಗೆ ಅಭಿನಯ ಮಾಡಿದ್ದಾರೆ ಅಂತ ಅನಿಸ್ತು. ಸಿನಿಮಾ ಬಗ್ಗೆ ಮಾತಾಡೋಗೆ ಇಲ್ಲ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಎಲ್ಲರೂ ಥಿಯೇಟರ್ಗೆ ಬಂದು ದಯವಿಟ್ಟು ಅದಕ್ಕೆ ಪ್ರೋತ್ಸಾಹ ನೀಡಿ ಎಲ್ಲರೂ ಚಪ್ಪಾಳೆ ತಟ್ಟಿ ಬೆಂಬಲಿಸಿ ಕನ್ನಡ ಸಿನಿಮಾನ ಉಳಿಸಿ. ಲೋಕೇಶ್ ಅಂತ ತುಂಬ ಜನ ಕನ್ನಡ ಫಿಲಮ್ನ ಬೇರೆ ಬೇರೆ ಲ್ಯಾಂಗ್ವೇಜ್ ಫಿಲಮ್ಗೆ ಕಂಪ್ಯಾರಿಸನ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಈ ಥರ ಫಿಲಮ್ನ ತಮಿಳಲ್ಲಿ ತೆಲುಗುನಲ್ಲಿ ಬೇರೆಯವ್ರು ನೋಡಿದ್ರೆ 200 crore 300 crore ಬಜೆಟ್ ಕಲೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಈ ಥರ ಫಿಲಮು ಒಂದು ಕನ್ನಡ ಫಿಲಮು ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು. ಆ್ಯಕ್ಚುಲಿ ವಿನೋದ್ ಪ್ರಭಾಕರ್ ಸರ್ನ ಈ ಥರ ಶೇಡಲ್ಲಿ ಕಾಮನ್ ಆಗಿ ನೀವು ಯಾರೂ ನೋಡಿರೋದಿಲ್ಲ. ಆಮೇಲೆ ತುಂಬ ಯುವಜನತೆಗೆ ಯೂತ್ಸ್ಗೆ ತುಂಬ ಒಳ್ಳೆ ಮೆಸೇಜ್ ಇದೆ. ಆಮೇಲೆ ಈಗ ಅಟ್ ಪ್ರೆಸೆಂಟ್ ನಡೀತಾ ಇರೋ ಅತ್ಯಾಚಾರಗಳಿಗೆ ಅದು ಏನು ಒಂದು ಇದು ಕೊಡಬೇಕು, ಶಿಕ್ಷೆ ಕೊಡಬೇಕು ಅನ್ನೋದು ಒಂದು ಫಿಲಮಲ್ಲಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಬಾಟಲ್ ಮಣಿನ ನೋಡಿರ್ತೀರ ನೀವು, ಶ್ರುತಿ ಮೇಡಮ್ ಅವ್ರು ಆ್ಯಕ್ಟಿಂಗ್ ಮಾಡಿರೋದು. ಅದಕ್ಕಿಂತ ಟೆರರ್ ಆಗಿ ಅದಕ್ಕಿಂತ ತುಂಬ ಯೂನಿಕ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮಾಲಾಶ್ರೀ ಮೇಡಮ್ ಬರೋದು ಆ್ಯಕ್ಚುಲಿ ಫಿಲಮಲ್ಲಿ ಸರ್ಪ್ರೈಸು. ನೀವೆಲ್ಲರೂ ಫಿಲಮ್ನ ಬಿಗಿನಿಂಗಲ್ಲಿ ನೋಡಬೇಕಾದ್ರೆ ತುಂಬ ಸ್ಟ್ರಾಂಗ್ ಆಗಿ ಏನಪ್ಪ ಇಷ್ಟು ಒರ್ಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅನ್ಕೊತೀರಾ. ಕೊನೆಯಲ್ಲಿ ನೀವು ಎಲ್ಲರೂ ಥಿಯೇಟ್ರಿಂದ ಬರಬೇಕಾದ್ರೆ
ನಿಮ್ಮ ಕಣ್ಣಲ್ಲಿ ಕಣ್ಣೀರಾಗಿರುತ್ತೆ, ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರುತ್ತೆ, ಆಮೇಲೆ ನಿಮ್ಮ ಕಣ್ಣೀರು ಒದ್ದೆ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ. ಕನ್ನಡಿಗರು ಏನು ಮಾಡಬೇಕು ಅಂದರೆ ಫಸ್ಟು ಕನ್ನಡ ಫಿಲಮ್ಗೆ ಮೊದಲು ಆದ್ಯತೆ ಕೊಡಬೇಕು. ತುಂಬ ಜನ ಏನು ಮಾಡ್ತಾರೆ, ತಮಿಳು, ತೆಲುಗು ಬೇರೆ ಫಿಲಮ್ನ ನೋಡ್ತಾರೆ. ಫಸ್ಟು ಕನ್ನಡ ಫಿಲಮ್ನ ನೋಡಿ, ಕನ್ನಡ ಫಿಲಮ್ನ ಬೆಳೆಸಿ. ಮಹಾದೇವ ವಿನೋದ್ ಪ್ರಭಾಕರ್ ಗೆಳೆಯನ ಸಿನಿಮಾ. ಈ ಮತ್ತೊಬ್ಬ ಗೆಳೆಯ ನವೀನ್ ರೆಡ್ಡಿ ನಿರ್ದೇಶಕರು, ಇಬ್ಬರು ಕಾಂಬಿನೇಷನಲ್ಲಿ ಬಂದಿರುವಂಥ ಸಿನಿಮಾ ಮಹಾದೇವನ ಬಗ್ಗೆ ಹೇಳಬೇಕು ಅಂದರೆ ಮಾತುಗಳು ಸಾಕಾಗಲ್ಲ. ಯಾಕೆಂದರೆ ಈ ಇಡೀ ಸಿನಿಮಾ ಬಂದು ಒಂದು ಎಮೋಷನ್ಸ್ ಮೇಲೆ ಇರುವಂಥ ಒಂದು ಸಿನಿಮಾ. ಭಾಳ ಖುಷಿಯಾಗುವಂಥ ವಿಚಾರ, ಪ್ರತಿಯೊಬ್ಬರು ಕಲಾವಿದರು, ಅಚ್ಯುತ್ ಸಾರ್ ಇರ್ಬೋದು, ಶ್ರುತಿ ಮೇಡಮ್ ಇರ್ಬೋದು, ಮಹಾರಾಷ್ಟ್ರ ಮೇಡಮ್ ಇರ್ಬೋದು, ಸೋನಾಲ್ ಅವರು ಇರ್ಬೋದು, ಪ್ರತಿಯೊಬ್ಬರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇಡೀ ಚಿತ್ರದ ಕತೆ ಏನು ಸಾಗ್ತಾ ಹೋಗುತ್ತೆ, ನಿಮ್ಮನ್ನು ಆವರಿಸ್ತಾ ಹೋಗುತ್ತೆ ಸಿನಿಮಾ. ಗೆಳೆಯ, ಈ ಸಿನಿಮಾ ಇಲ್ಲಿವರೆಗೂ ಒಂದು ಲೆಕ್ಕ, ಈ ಸಿನಿಮಾ ಬಂದ ಮೇಲೆ ಇನ್ನೊಂದು ಲೆಕ್ಕ. ಗುಡ್ ಲಕ್ ಗೆಳೆಯ, ಒಳ್ಳೆಯದಾಗಲಿ. ವಿನೋದ್, ಲವ್ ಯು. ತುಂಬ ಚೆನ್ನಾಗಿ ಬೇರೆ ಒಂದು ಝೋನರಲ್ಲಿ ಕಾಣಿಸ್ತಿದ್ಯಾ, ಭಾಳ ಖುಷಿಯಾಗುತ್ತೆ. ರೆಡ್ಡಿ, ಅದ್ಭುತವಾಗಿ ನಿರ್ದೇಶನ ಮಾಡಿದ್ಯಾ, ನಿನಗೂ ಕೂಡ ಒಳ್ಳೆಯದಾಗಲಿ. ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ, ಹರಿಸಿ ಹಾರೈಸಿ. ಕನ್ನಡ ಚಿತ್ರಮಂದಿರದಲ್ಲೇ ದಯವಿಟ್ಟು ನೋಡಿ. ತಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಮಹಾದೇವ. ಗುಡ್ ಲಕ್ ಟು ಎವ್ರಿವನ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.